ಹಾಯ್ ಎಲ್ಲರಿಗೂ ನಮಸ್ತೆ. ನವದುರ್ಗದಲ್ಲಿ 3ನೇ ಅವತಾರ ಚಂದ್ರಘಂಟಾ ದೇವಿ ಅಲಂಕಾರ ಮತ್ತು ರೂಪ ಇವತ್ತಿನ ವಿಶೇಷ. ಮೊದಲಿಗೆ ಹೊಸ್ತಿಲಿಗೆಲ್ಲ ಪೂಜೆ ಮಾಡಿಕೊಂಡು ನಾನು ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದ ನಂತರ ನಾನು ಹೊಸ್ತಿಲಿಗೆ ಪೂಜೆ ಮಾಡ್ಕೊಳ್ತೀನಿ. ಆನಂತರ ತುಳಸಿ ದೇವಿಗೆ ನಾನು ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ದೇವರ ಮನೆಗೆ ಬಂದು ನಾನು ಇವತ್ತು ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ಅಮ್ಮನಿಗೆ. ಇವತ್ತು ವಿಶೇಷ ಬಣ್ಣ ಬಂದು ಗ್ರೇ ಕಲರ್ ಅಂತ ಹೇಳ್ತಾರೆ. ನಾನು ನೋಡಿ ಅಮ್ಮನಿಗೆ ಗ್ರೇ ಕಲರ್ ಸ್ಯಾರಿ ಉಡಿಸಿ ಒಳಗಡೆ ಅಮ್ಮನಿಗೆ ಬಂದು ನಾನು ಹೂವಿನ ಅಲಂಕಾರ ಮಾಡಿಕೊಂಡೆ. ನೈವೇದ್ಯಕ್ಕೆ ದೀಪ ಹಚ್ಚಿದ ನಂತರ ನೈವೇದ್ಯ ಬಂದು ಪಾಯಸ ಮಾಡಿದ್ದೆ ನಾನು, ಶಾವಿಗೆ ಪಾಯಸ. ಅದನ್ನ 2 ದೇವಿರ ಹತ್ರ ಇಟ್ಟು ನಾನು ಸಮರ್ಪಣೆ ಮಾಡಿ ಅಮ್ಮನವರಿಗೆ ಆನಂತರ ಪೂಜೆ ಮಾಡ್ತಾ ಇದ್ದೀನಿ. ಅಮ್ಮ ಬಂದ್ಬಿಟ್ಟು ಇವತ್ತು ಚಂದ್ರಘಂಟಾ ದೇವಿ ಅರ್ಧ ಚಂದ್ರಾಕೃತಿ ಮತ್ತು ಗಂಟೆ ಆಕಾರದಲ್ಲಿರ್ತಾರೆ. ಮತ್ತು ಅಮ್ಮನವರು ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾರೆ. ಇವ್ರಿಗೆ 3 ಕಣ್ಣುಗಳಿರುತ್ತೆ ಅಂತ ಹೇಳ್ತಾರೆ. ಯಾವುದೇ ರೀತಿ ನಿಮಗೆ ಭಯ ಅನ್ನೋದಿದ್ದರೆ ಈ ಅಮ್ಮನವರನ್ನು ಪೂಜೆ ಮಾಡೋದ್ರಿಂದ 3ನೇ ಅವತಾರ ಚಂದ್ರಘಂಟಾ ದೇವಿನ ಆರಾಧನೆ ಪೂಜೆ ಮಾಡೋದ್ರಿಂದ ಆ ಭಯ ಅನ್ನೋದು ದೂರ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಅಮ್ಮನವರಿಗೆ ಮಹಾಮಂಗಳಾರತಿ ಎಲ್ಲ ಮಾಡ್ಕೊಂಡಿದ್ದ ನಂತರ ನಮ್ಮ ಮನೇಲಿ ಕುಂಕುಮ ಅರ್ಚನೆ ಮಾಡಿದೆ. 108 ಅಷ್ಟೋತ್ತರ ಶತನಾಮಾವಳಿ ಹೇಳಿ ಆನಂತರ ಕುಂಕುಮನ ಹಣೆಗಿಟ್ಕೊಂಡು ನಾನು ಅಕ್ಷತೆ ಹೂವು 2 ಹಾಕಿ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಂಡೆ ಪ್ರದಕ್ಷಿಣೆ ಮಾಡಿ. ನಾನು ಆನಂತರ ಹೋಗಿದ್ದು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನಾನು 3ನೇ ದಿನದ ನಿಂಬೆಹಣ್ಣು ಆರತಿ ಮಾಡೋದಿತ್ತು. ಎಲ್ಲ ತಯಾರಿ ಮಾಡಿ ನಿಂಬೆಹಣ್ಣು ದೀಪ ಹಚ್ಕೊಂಡು ಅಮ್ಮನವರಿಗೆ ನಾನು ಎಲ್ಲ ಸಿದ್ಧತೆ ಮಾಡಿ ಹೋಗಿ ಆರತಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಯ ಅನ್ನೋದು ದೂರ ಆಗಲಿ, ಯಾವುದೇ ಕಷ್ಟ ಬಂದರೂ ಅಷ್ಟೇ ಧೈರ್ಯ ತಗೊಂಡು ನೀವು ಮುನ್ನುಗ್ಗಬೇಕು ಅಂತ ನಾನು ಹೇಳ್ತೀನಿ. ಕಷ್ಟ ಬಂತು ಅಂತ ಹೇಳಿ ಮೂಲೆಯಲ್ಲಿ ಕುತ್ಕೋಬಾರ್ದು. ಏನೇ ಕಷ್ಟ ಬಂದರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರು ನಮಗೆ ಒಂದು ದಾರಿ ದೀಪ ಆಗಿ ಮತ್ತು ಮಾರ್ಗದರ್ಶನ ತೋರ್ತಾರೆ ಅಂತ ಹೇಳಿ ನಾವು ಧೈರ್ಯವಾಗಿ ನಾವು ಮಾಡಬೇಕು. ಯಾವುದೇ ಕೆಲಸ ಆಗಲಿ ತಾಳ್ಮೆಯಿಂದ ನಾವು ತಾಳ್ಮೆ ವಹಿಸಿ ಮಾಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂತ ನನ್ನ ನಂಬಿಕೆ. ನಾನೆಲ್ಲ ಮುಗಿಸ್ಕೊಂಡಿದ ನಂತರ ಅಮ್ಮನವರ ಹತ್ರ ಫೋಟೋ ತೊಗೊಂಡೆ. ನನ್ನ ಮಗ ನಾನು ತಗೊಂಡು ಮನೇಲಿ ಬಂದು ನಾನು ಅಮ್ಮನಿಗೆ ನಮಸ್ಕಾರ ಮಾಡಿ ಈ ರೀತಿ ಫೋಟೋಸ್ ಎಲ್ಲ ತೊಗೊಂಡೆ. ನಮ್ಮನೇಲಿ ಇವತ್ತಿನ ನವರಾತ್ರಿ 3ನೇ ಅಲಂಕಾರ ಈ ರೀತಿ ಇತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅಮ್ಮನವರು ಒಳ್ಳೇದು ಮಾಡಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಯಾವುದೇ ನೀವು ಕೆಲಸ ಕಾರ್ಯಗಳಲ್ಲಿ ತಾಳ್ಮೆಯಿಂದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡಿ.